ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ತುಂಬಾ ಆರೋಗ್ಯಕರವಾದ ಜ್ಯೂಸ್. ಇದು ಪ್ರತಿದಿನ ನೀವು ಕುಡಿತಾ ಬಂದರೆ ನಿಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ, ಎಲ್ಲರ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇದು ಒಂಥರ ಅಮೃತಕ್ಕೆ ಸಮಾನ, ಆರೋಗ್ಯಕ್ಕೆ ಇದೊಂಥರ ರಾಮಬಾಣ. ಹಾಗಾಗಿ ಅದು ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಬಂದ್ರಂತೂ ಇದರ ಪ್ರಯೋಜನ ನಿಮಗೆ ಗೊತ್ತಾದರೆ ದಿನ ಮಾಡಿ ಕುಡಿತೀರಾ. ಕೇವಲ ಒಂದು 5 ನಿಮಿಷ ಸಾಕು ಈ ಜ್ಯೂಸನ್ನು ಮಾಡಲಿಕ್ಕೆ. ಹೌದು, ಇವತ್ತು ನಾನು ಬೆಟ್ಟದ ನೆಲ್ಲಿಕಾಯಿ ಆಮ್ಲ ಜ್ಯೂಸನ್ನು ಮಾಡ್ತಾ ಇದ್ದೀನಿ. ಹೌದು ಫ್ರೆಂಡ್ಸ್, ಇವತ್ತು ನೋಡಿ ಬೆಟ್ಟದ ನೆಲ್ಲಿಕಾಯಿನ ನಾನು 5ರಿಂದ 6 ಬೆಟ್ಟದ ನೆಲ್ಲಿಕಾಯಿನನ್ನು ತೊಳೆದ್ಬಿಟ್ಟು ಇದನ್ನು ನಾನೀಗ ಜ್ಯೂಸ್ ಮಾಡ್ತಾ ಇದ್ದೀನಿ. ಅದು ಹೆಲ್ದಿ ಜ್ಯೂಸು. ಸೊ ಕೆಲವೊಂದು ಸಲ ಏನಾದರೂ ತೂಕ ಇಳಿಕೆ ಮಾಡ್ಕೋಬೇಕು, ಬ್ಯಾಲೆನ್ಸ್ ಆಗಬೇಕು ತೂಕ ಅಂದರೆ ಇದನ್ನು ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಬನ್ನಿ. ಇದು ಆದರೆ ಸಕ್ಕರೆ ಕಾಯಿಲೆ ಇದ್ದರೂ ಕೂಡ ತುಂಬ ಸಕ್ಕರೆ ಕಾಯಿಲೆಗೆ ಒಂಥರ ಮಧುಮೇಹಿಗಳಿಗೆ ಬ್ಯಾಲೆನ್ಸ್ ಆಗಿರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಅವ್ರಿಗೂ ಕೂಡ ಒಳ್ಳೆಯದು, ಎಲ್ಲರಿಗೂ ಒಳ್ಳೆಯದು ಇದು. ಹಾಗಾಗಿ ಅತಿ ಹೆಚ್ಚು ನೀವು ಬೆಟ್ಟದ ನೆಲ್ಲಿಕಾಯಿನ ಆವಾಗವಾಗ ಯಾವುದಾದ್ರೂ ಒಂದು ರೂಪದಲ್ಲಿ ಬಳಸಿ. ಇವತ್ತು ನಾನು ಜ್ಯೂಸ್ ಮಾಡ್ತಾ ಇದ್ದೀನಿ. ಸೊ ಕಟ್ ಮಾಡಿದಂಥ ನೆಲ್ಲಿಕಾಯಿನ ಇದರಲ್ಲಿ ಹಾಕ್ಕೊಂಡಿದ್ದೀನಿ, ಅಂದರೆ ಮಿಕ್ಸಿ ಜಾರಲ್ಲಿ. ಈಗ ಇದರಲ್ಲಿ ನಾನು 1/4 ಟೀ ಸ್ಪೂನಷ್ಟು ಬಡೆ ಸೋಂಪು ಹಾಕ್ತಾಯಿದ್ದೀನಿ, 2 ಏಲಕ್ಕಿ, ಹಾಗೆ 1/4 ಟೀ ಸ್ಪೂನಷ್ಟು ಜೀರಿಗೆ. ಯಾಕಂದರೆ ಸಮ್ಮರಲ್ಲಿ ಇದು ತುಂಬ ತಂಪು ಕೊಡುತ್ತೆ ಜೀರಿಗೆ. ಮತ್ತು 1 ಇಂಚಷ್ಟು ಹಸಿ ಶುಂಠಿ. ಆಮೇಲೆ ನೋಡಿ 2 ಹೆಸರು ಇದು ಕರಿಬೇವು, ಫ್ರೆಶ್ ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಈಗ ಇಲ್ಲಿ ನಾನು ಸಕ್ಕರೆ ಬದಲಿಗೆ ಬೆಲ್ಲ, ಇದು ಆರ್ಗ್ಯಾನಿಕ್ ಬೆಲ್ಲ 2 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. 1 ಚಿಟಿಕೆಯಷ್ಟು ಉಪ್ಪು, ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಹಾಗೆ 1 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ನಾನು ರುಬ್ಕೊಳ್ತೀನಿ, ಅಂದರೆ ಜ್ಯೂಸ್ ಮಾಡ್ಕೊಳ್ತೀನಿ. ಸೊ ಈ ಆಮ್ಲ ಜ್ಯೂಸ್ ಪ್ರಯೋಜನಗಳು ನಿಮ್ಗೆ ಗೊತ್ತಾದರೆ ಕಣ್ಣಿನ ದೃಷ್ಟಿಗೆ, ಕೂದಲಿಗೆ, ಓವರಾಲ್ ನಮ್ಮ ದೇಹವನ್ನು ಸಮತೋಲನದಲ್ಲಿ ಇಡುತ್ತೆ ಅಂತ ಹೇಳ್ಬೋದು. ಈಗ ಜ್ಯೂಸ್ ಮಾಡಿರೋದನ್ನು ಈಗ ಒಂದು ಜರಡಿಯಲ್ಲಿ ಹಾಕ್ಕೊಂಡು ಸೋಸ್ಕೊಳ್ತೀನಿ. ಸೊ ಈ ರೀತಿಯಾಗಿ ಸೋಸ್ಕೋಬೇಕು, ಚೆನ್ನಾಗಿರುತ್ತೆ. ಸ್ವಲ್ಪ ಇನ್ನೊಂದು ಅರ್ಧ ಗ್ಲಾಸಷ್ಟು ನೀರು ಕೂಡ ಹಾಕ್ಕೊಂಡು ನಾನು ನೋಡಿ ಈ ಥರ ನಾನು ಸೋಸ್ಕೊಳ್ತಾ ಇದ್ದೀನಿ. ಸೊ ಹೇಳಿದ್ನಲ್ಲ ಫ್ರೆಂಡ್ಸ್, ಕೇವಲ 5 ನಿಮಿಷದಲ್ಲಿ ಮಾಡ್ಬೋದು. ಇದರಿಂದ ನಾನು ಕರಿಬೇವು ಸೊಪ್ಪು ಕೂಡ ಹಾಕಿದ್ದೀನಿ. ಕರಿಬೇವು ಸೊಪ್ಪು ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಕಣ್ಣಿನ ದೃಷ್ಟಿಗೆ, ಕೂದಲು ಉದುರ್ತಾ ಇದ್ದರೆ ನೀವು ಆದಷ್ಟು ಕರಿಬೇವು ಸೊಪ್ಪನ್ನು ಉಪಯೋಗಿಸ್ತಾ ಬನ್ನಿ. ಕಣ್ಣಿನ ದೃಷ್ಟಿ ಕೂಡ ಸುಧಾರಿಸುತ್ತೆ. ಮತ್ತು ಮಧುಮೇಹಿಗಳಿಗಂತೂ ಇದು ಕರಿಬೇವು ಸೊಪ್ಪು ತುಂಬಾ ಒಳ್ಳೆಯದು, ಎಲ್ರಿಗೂ ಗೊತ್ತಿರೋದೇ ಅಲ್ವಾ. ಸೊ ಈಗ ಇದರಲ್ಲಿ ಸ್ವಲ್ಪ ನಾನು ಐಸ್ ಕ್ಯೂಬ್ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಸಬ್ಜಾ ಸೀಡ್ಸನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಗ್ಲಾಸಿಗೆ ಸೈಡೆಲ್ಲ ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ, ಯಾಕಂದರೆ ಕುಡಿಯೋವಾಗ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಐಸ್ ಕ್ಯೂಬ್ ಹಾಕಿದ್ದೀನಿ, ಮತ್ತು ಸ್ವಲ್ಪ ತುಂಬ ಚಿಲ್ಲಾಗಿದ್ದರೆ ತುಂಬ ರುಚಿಯಾಗಿರುತ್ತೆ. ಸೊ ಹಾಗಾಗಿ ಮಾಡಿರುವಂಥ ಈ ಜ್ಯೂಸನ್ನು ಇದರಲ್ಲಿ ಹಾಕ್ಕೊಂಡು ರಿಯಲಿ ಕುಡಿತಾ ಇದ್ದರೆ ಕುಡಿತಾನೆ ಇರ್ತೀರಾ. 1 ಗ್ಲಾಸ್ ಸಾಕಾಗಲ್ಲ, ಇನ್ನೊಂದು ಗ್ಲಾಸ್ ಬೇಕು ಅಂತ ಕೇಳ್ತೀರಾ. ಹಾಗಾಗಿ ಮಿಸ್ ಮಾಡದೆ ಈ ರೀತಿ ಮಾಡಿ ಕುಡಿದು ಆರೋಗ್ಯಕರವಾಗಿ ಇರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಆರೋಗ್ಯಕರವಾಗಿ ಇರಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.